ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಕಾರ್ಯಕ್ರಮದಲ್ಲಿ ಸದ್ಯ 11ನೇ ವಾರ ಮುಗಿತಾ ಬರ್ತಾ ಇದೆ. ಈ ವಾರ ಸ್ಪರ್ಧಿಗಳು ರಾಕ್ಷಸರ ಗೆಟಪ್ ಹಾಕಿದ್ದಾರೆ. ಬಿಗ್ ಬಾಸ್ ವಿಲನ್ ಆಗಿ ಬದಲಾಗಿದ್ದಾರೆ. ಟಾಸ್ಕ್ಗಳು ಇನ್ನೂ ನಡೀತಾ ಇದೆ. ಆದರೆ ನಾಮಿನೇಷನ್ ಪ್ರಕ್ರಿಯೆ ಮುಗಿದಿದೆ. ಈ ವಾರ ಕ್ಯಾಪ್ಟನ್ ಆಗಿ ಅಭಿಷೇಕ್ ಶ್ರೀಕಾಂತ್, ಸ್ಪಂದನಾ ಸೋಮಣ್ಣ ಆಯ್ಕೆಯಾಗಿದ್ದರು. ಆದರೆ ಅಭಿಷೇಕ್ ಶ್ರೀಕಾಂತ್ ಔಟ್ ಆದರು. ವಿಲನ್ ಕೊಟ್ಟ ಬಿಗ್ ಟ್ವಿಸ್ಟ್ನಿಂದಾಗಿ ಸ್ಪಂದನಾ ಸೋಮಣ್ಣ ಜಾಗಕ್ಕೆ ಚೈತ್ರಾ ಕುಂದಾಪುರ ಬಂದರು. ಚೈತ್ರಾ ಕುಂದಾಪುರ ಕ್ಯಾಪ್ಟನ್ ಆದ ಬಳಿಕ ನಾಮಿನೇಷನ್ ಪ್ರಕ್ರಿಯೆ ನಡೆಯಿತು. ಬಿಗ್ ಬಾಸ್ ಮೂಲ ನಿಯಮಗಳ ಅನುಸಾರ ನಾಮಿನೇಷನ್ ಬಗ್ಗೆ ಬಹಿರಂಗ ಚರ್ಚೆ ಮಾಡುವಂತಿಲ್ಲ. ಆದರೆ ವಿಲನ್ ಆಜ್ಞೆ ಅನುಸಾರ ಸ್ಪರ್ಧಿಗಳು ನಾಮಿನೇಷನ್ ಬಗ್ಗೆ ಓಪನ್ ಆಗಿ ಡಿಸ್ಕಸ್ ಮಾಡಿದರು. ಯಾರ್ಯಾರನ್ನ ನಾಮಿನೇಟ್ ಮಾಡ್ತಾರೆ ಅನ್ನೋ ಲೆಕ್ಕಾಚಾರದ ಮೇಲೆ ವೋಟಿಂಗ್ ಅಧಿಕಾರವನ್ನು ಕ್ಯಾಪ್ಟನ್ ಚೈತ್ರಾ ಕುಂದಾಪುರ ನೀಡಿದರು. ಅಶ್ವಿನಿ ಗೌಡ ಹಾಗೂ ರಕ್ಷಿತಾ ಶೆಟ್ಟಿ ನಾಮಿನೇಟ್ ಮಾಡುವ ಅಧಿಕಾರವನ್ನು ಚೈತ್ರಾ ಕುಂದಾಪುರ ನೀಡಲಿಲ್ಲ. ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗಲು ಈ ವಾರ ರಜತ್, ಗಿಲ್ಲಿ, ನಟ ಧ್ರುವಂತ್, ರಕ್ಷಿತಾ ಶೆಟ್ಟಿ, ಸ್ಪಂದನಾ ಸೋಮಣ್ಣ, ಅಶ್ವಿನಿ ಗೌಡ, ರಾಶಿಕಾ ಶೆಟ್ಟಿ ನಾಮಿನೇಟ್ ಆಗಿದ್ದಾರೆ. ಹಾಗೆ ಈ ವಾರ ಎಲಿಮಿನೇಷನ್ ಜೊತೆಗೆ ಒಂದು ದೊಡ್ಡ ಟ್ವಿಸ್ಟ್ ಇದ್ದು ಅದೇನು ಅಂತ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ. ಅದಕ್ಕೂ ಮುನ್ನ ನೀವು ಕೂಡ ಬಿಗ್ ಬಾಸ್ ವೀಕ್ಷಕರು ಮತ್ತು ಅಭಿಮಾನಿಗಳಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಬಿಗ್ ಬಾಸ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹೌದು, ಈ ವಾರ ಶುರುವಾಗಿದ್ದೇ ಸ್ವಲ್ಪ ಡಿಫ್ರೆಂಟ್. ಬಿಗ್ ಬಾಸ್ ಹೋಗಿ ವಿಲನ್ ಬಂದರು. ಮನೆಯ ಮೂಲ ನಿಯಮಗಳನ್ನೆಲ್ಲ ಮುರಿದ ವಿಲನ್ ಮನೆಯವರಿಗೆ ಮೊದಲು ಒಂದು ಚಾಲೆಂಜ್ ನೀಡಿತ್ತು. ಇಬ್ಬರಲ್ಲಿ ಒಬ್ಬರು ಬಿಗ್ ಬಾಸ್ ಲೋಗೋವನ್ನು ಶಾಶ್ವತವಾಗಿ ಟ್ಯಾಟೂ ಹಾಕಿಸಿಕೊಳ್ಳಬೇಕು ಅಂತ ಸೂಚಿಸಲಾಗಿತ್ತು. ಈ ವೇಳೆ ರಜತ್ ಮೊದಲು ಬಜರ್ ಒತ್ತುವ ಮೂಲಕ ತಮ್ಮ ಒಪ್ಪಿಗೆ ಸೂಚಿಸಿ ಬಳಿಕ ತಮ್ಮ ಭುಜದ ಮೇಲೆ ಟ್ಯಾಟೂ ಹಾಕಿಸಿಕೊಂಡರು. ಬಳಿಕ ಮಹಿಳಾ ಸ್ಪರ್ಧಿ ತಲೆಗೆ ಬಣ್ಣ ಹಾಕಿಕೊಳ್ಳುವ ಟಾಸ್ಕ್ ನೀಡಲಾಗಿತ್ತು. ಈ ಟಾಸ್ಕ್ನಲ್ಲಿ ಕಾವ್ಯ ತಲೆಗೆ ಹಳದಿ ಬಣ್ಣ ಹಾಕಿಕೊಳ್ಳುವ ಮೂಲಕ ತಂಡಕ್ಕೆ ಗೆಲುವು ತಂದುಕೊಟ್ಟರು. ಮತ್ತೊಂದು ವಿಚಿತ್ರ ಟಾಸ್ಕ್ ನೀಡಿದ್ದು, ಚಿತ್ರದಲ್ಲಿ ತೋರಿಸಿದಂತೆ ಸ್ಪರ್ಧಿಯೊಬ್ಬರು ಡ್ರ್ಯಾಗನ್ ಹೇರ್ ಸ್ಟೈಲ್ ಮಾಡಿಕೊಳ್ಳಬೇಕು. ಅಶ್ವಿನಿ ಗೌಡ ತಂಡ ಬಜರ್ ಒತ್ತುವ ಮೂಲಕ ಚಾಲೆಂಜ್ನ ಸ್ವೀಕರಿಸಿದ್ದು, ಮಾಳು ವಿಚಿತ್ರವಾದ ಹೇರ್ ಸ್ಟೈಲನ್ನು ಮಾಡಿಸಿಕೊಂಡಿದ್ದಾರೆ. ಆದರೆ ಕ್ಯಾಪ್ಟನ್ಸಿ ರೇಸ್ಗೆ ಸೆಲೆಕ್ಟ್ ಮಾಡಬೇಕು ಅಂದಾಗ ಅಶ್ವಿನಿ ಅವರು ಮಾಳು ಅವರನ್ನ ಹೆಸರನ್ನು ತಗೊಳ್ಳಲ್ಲ. ಸ್ಪಂದನ ಹೇಳ್ತಾರೆ ಮಾಳುನ ತಗೊಳ್ಳೋಣ ಅಂತ, ಆದರೆ ಅವರು ಕೇಳಲ್ಲ. ಇನ್ನು ಎಲ್ಲ ಟಾಸ್ಕ್ ಮುಗಿದು ರಾಶಿಕಾ ಶೆಟ್ಟಿ ಈ ವಾರದ ಬಿಗ್ ಬಾಸ್ನ ಕ್ಯಾಪ್ಟನ್ ಆಗಿದ್ದಾರೆ. ಹೀಗಾದರೂ ವೋಟಿಂಗ್ ಲೈನ್ಸ್ ಇನ್ನೂ ಓಪನ್ ಆಗಿಲ್ಲ. ಹಾಗಾದರೆ ಈ ವಾರ ಎಲಿಮಿನೇಷನ್ ಇರಲ್ಲ ಅಂತ ಆಯಿತು. ಆದರೆ ಮೊದಲೇ ಹೇಳಿರುವಂತೆ ದೊಡ್ಡ ಟ್ವಿಸ್ಟ್ ಇದ್ದು, ಈ ವಾರ ಕಲರ್ಸ್ ಕನ್ನಡದ ಅಫಿಷಿಯಲ್ ಪೇಜಲ್ಲಿ ನಾಮಿನೇಷನ್ ಆದವರ ಪೋಸ್ಟ್ ಕೂಡ ಹಾಕಿಲ್ಲ. ಇನ್ನು ಹೋದ ವಾರನೇ ಸೀಕ್ರೆಟ್ ರೂಮ್ ವಿಚಾರ ಬಂದಿತ್ತು, ಆದರೆ ಅದು ಆಗಲಿಲ್ಲ. ಈಗ ಈ ವಾರ ಅದು ನಡೀಬಹುದು. ಜೊತೆಗೆ ಈ ವಾರ ಗಿಲ್ಲಿನ ಸೀಕ್ರೆಟ್ ರೂಮ್ಗೆ ಕಳಿಸುವ ಸಾಧ್ಯತೆ ತುಂಬ ಇದೆ. ಯಾಕಂದರೆ ಮನೆಯಲ್ಲಿ ಕೆಲವರು ಅನ್ನೋದಕ್ಕಿಂತ 90% ಮಂದಿಗೆ ಗಿಲ್ಲಿನ ಕಂಡ್ರೆ ಅಷ್ಟಕ್ಕಷ್ಟೇ ಇದೆ. ಕೆಲಸ ಮಾಡಲ್ಲ, ಅಡುಗೆ ಮಾಡಲ್ಲ, ಟಾಸ್ಕ್ ಅಂತೂ ಆಡೋದೇ ಇಲ್ಲ ಅನ್ನುವ ಮಾತುಗಳು ಬೇರೆ ಇದೆ. ಬರೀ ಕಾಮಿಡಿ ಮಾಡಿಕೊಂಡು ಬೇರೆಯವರಿಗೆ ಬೇಜಾರು ಮಾಡೋದು, ಊಟ ಮಾಡೋದೇ ಕೆಲಸ ಅಂತ ಮನೆಯವರೆಲ್ಲ ಅಂದುಕೊಂಡಿದ್ದಾರೆ. ಹಾಗಾಗಿ ಗಿಲ್ಲಿ ಆಚೆ ಹೋದಾಗ ಮನೆಯವರೆಲ್ಲ ಯಾವ ರೀತಿ ಮಾತಾಡ್ತಾರೆ, ಏನು ರಿಯಾಕ್ಷನ್ ಇರುತ್ತೆ ಅನ್ನೋದು ಜನರ ಕುತೂಹಲವಾಗಿದೆ. ಏನೋ ಈ ಸೀಸನ್ನಲ್ಲಿ 100% ಸೀಕ್ರೆಟ್ ರೂಮ್ ಕಾನ್ಸೆಪ್ಟ್ ಇದೆ. ಯಾಕಂದರೆ ಹೋದ 2 ಸೀಸನ್ನಲ್ಲಿ ಇರಲಿಲ್ಲ. ಈ ಸೀಸನ್ನಲ್ಲಿ ಈ ರೀತಿ ನಡೆದರೆ ಬಿಗ್ ಬಾಸ್ ಮನೆ ಆಟ ಇನ್ನೂ ರೋಚಕವಾಗುತ್ತೆ ಅನ್ನೋದ್ರಲ್ಲಿ 2 ಮಾತಿಲ್ಲ. ಈ ರೀತಿಯಾಗಿ ಹೊಸ ವಿಚಾರ ಬಂದಿದೆ. ಆದರೆ ಒಂದೊಂದು ಸಲ ಇದು ನಡೆಯೋದಿಲ್ಲ. ಆಚೆ ಯಾವ ವಿಚಾರ ವೈರಲ್ ಆಗುತ್ತೋ ಅದರ ತದ್ವಿರುದ್ಧವಾಗಿ ಬಿಗ್ ಬಾಸ್ ಮನೆಯಲ್ಲಿ ಆಟ ನಡೆಸ್ತಾರೆ. ಹೇಗೆ ಅಂದರೆ ಕಳೆದ ವಾರ ಚೈತ್ರ, ರಜತ್ ಮನೆಯಿಂದ ಆಚೆ ಹೋಗ್ತಾರೆ ಅನ್ನುವ ಸುದ್ದಿ ಬಂದಿತ್ತು. ಆದರೆ ಅದು ಆಗಲಿಲ್ಲ. ಯಾಕಂದರೆ ಮೊದಲೇ ಗೊತ್ತಾದರೆ ಜನರಲ್ಲಿ ಇಂಟ್ರೆಸ್ಟ್ ಹೋಗುತ್ತೆ ಅನ್ನೋ ಕಾರಣಕ್ಕೆ ಹೊಸ ರೀತಿಯ ಕಾನ್ಸೆಪ್ಟನ್ನು ತರ್ತಾರೆ. ಇನ್ನು ಅಕಸ್ಮಾತ್ ಗಿಲ್ಲಿ ಆಚೆ ಹೋದರೆ, ಒಬ್ಬ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಮನೆಯಿಂದ ಆಚೆ ಹೋದರೆ ಮನೆಯವರ ರಿಯಾಕ್ಷನ್ ಹೇಗಿರುತ್ತೆ ಅನ್ನೋದು ನೋಡಬಹುದು ಅನ್ನುವ ಕಾರಣ ಕೂಡ ಇರಬಹುದು. ಒಟ್ಟಿನಲ್ಲಿ ಈ ವಾರ ಯಾವುದೇ ವೋಟಿಂಗ್ ಲೈನ್ಸ್ ಓಪನ್ ಆಗಿಲ್ಲ. ನಾಮಿನೇಷನ್ ಲಿಸ್ಟ್ನ ಪೋಸ್ಟ್ ಕೂಡ ಹಾಕಿಲ್ಲ. ನಾಮಿನೇಷನ್ ಬಗ್ಗೆ
ಯಾವುದೇ ರೀತಿಯ ಮಾತುಗಳಿಲ್ಲ. ಒಟ್ನಲ್ಲಿ ಈ ವಾರ ನೋ ಎಲಿಮಿನೇಷನ್ ವೀಕ್ ಆಗಿದ್ದು, ಆದರೆ ಸುದೀಪ್ ಅವರು ಬಂದು ದೊಡ್ಡ ಟ್ವಿಸ್ಟ್ ಕೊಡಬಹುದು ಅಂತ ಹೇಳಬಹುದು. ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ, ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬಿಗ್ ಬಾಸ್ ಡೈಲಿ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.